ನವದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇವತ್ತು HCLನಿಂದ ಸಿದ್ದರಾಮಯ್ಯ ನವದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ 1:30ರ ಸರಿಸುಮಾರಿಗೆ ದೆಹಲಿಯನ್ನ ತಲುಪಲಿದ್ದಾರೆ ಸಿಎಂ. ಖರ್ಗೆಯನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಗೆ ತೆರಳಿ ಮಧ್ಯಾಹ್ನ 3 ಗಂಟೆಯ ಸರಿಸುಮಾರಿಗೆ ಮಲ್ಲಿಕಾರ್ಜುನ್ ಖರ್ಗೆಯ ಭೇಟಿ ನಿಗದಿಯಾಗಿದೆ. ಹಾಗಾಗಿ ಅವರನ್ನ ಅಲ್ಲಿ ಭೇಟಿಯಾಗ್ತಿದ್ದಾರೆ. ಅವರನ್ನ ಭೇಟಿಯಾಗಿ ನಂತರ ಮಾತುಕತೆಯನ್ನು ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂತಹ ಖರ್ಗೆ ನಿವಾಸ, ಅಲ್ಲಿ ಅವರನ್ನ ಭೇಟಿಯಾಗ್ತಿದ್ದಾರೆ ಸಿಎಂ. ಈಗಷ್ಟೇ ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈಗ ದೆಹಲಿಗೆ ತೆರಳುತ್ತಾ ಇರುವುದರಿಂದಾಗಿ ಬೆಳಗ್ಗೆಯಿಂದಲೇ ಒಂದಷ್ಟು ನಾಯಕರು, ಕೈ ನಾಯಕರು ಸಿಎಂರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದರು. ರಾಜಣ್ಣ ಅವರು ಕೂಡ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ರಾಜಣ್ಣ ಅವ್ರನ್ನ ಸಿಎಂ ಕೂಡ ಕರೆದಿದ್ರು, ಬನ್ನಿ ದೆಹಲಿಗೆ ಹೋಗೋಣ ಅಂತ. ಇಲ್ಲ, ನೀವು ಹೋಗಿ ಬನ್ನಿ, ಮಾತನಾಡ್ಕೊಂಡು ಬನ್ನಿ ಅಂತ ಅವರು ಕೂಡ ಹೇಳಿದರು. ಸಿಎಂ ಸಿದ್ದರಾಮಯ್ಯ ಜೊತೆ ಕೈ ನಾಯಕರು ಕೂಡ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿಎಂಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಕೈ ನಾಯಕರು. ಸಚಿವ HC ಮಹದೇವಪ್ಪ ಹಾಗೆ ಅಶೋಕ್ ಪಟ್ಟಣ್, AS ಪೊನ್ನಣ್ಣ ಸೇರಿದಂತೆ ಹಲವು ನಾಯಕರು ಈಗ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಜೊತೆ ತೆರಳುತ್ತಾ ಇರುವಂತಹ ನಾಯಕರಿವರು HC ಮಹದೇವಪ್ಪ, ಅಶೋಕ್ ಪಟ್ಟಣ್ ಹಾಗೆ AS ಪೊನ್ನಣ್ಣ ಸೇರಿದಂತೆ ಕೆಲವು ನಾಯಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಖರ್ಗೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾ ಇದ್ದು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಕೈ ನಾಯಕರು ಸಿಎಂ ಸಿದ್ದರಾಮಯ್ಯರ ನಿರಂತರ ಸಂಪರ್ಕದಲ್ಲಿದ್ದರು. ಅವರೊಟ್ಟಿಗೆ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಇನ್ನು ಸಚಿವ ಸಂಪುಟ ವಿಸ್ತರಣೆ ವಿಚಾರ ಒಂದು ಕಡೆ ಆದರೆ, ದೆಹಲಿಗೆ ತೆರಳುತ್ತಾ ಇರುವಂತಹ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಏಕಾಏಕಿಯಾಗಿ ಈಗ ಸಿಎಂ ದೆಹಲಿಗೆ ಹಾರ್ತಾ ಇರೋದ್ರಿಂದಾಗಿ ಏನಾದರೂ ಬೆಳವಣಿಗೆಗಳಾಗತ್ತಾ ಅನ್ನುವಂಥ ಮಾಹಿತಿ. ಇನ್ನು ಸಂಪುಟ ಪುನರಚನೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಬೆಂಗಳೂರಿನಲ್ಲಿ ಸಚಿವ HC ಮಹದೇವಪ್ಪ ಮಾತನಾಡಿದ್ದಾರೆ. ಸಂಪುಟ ಪುನರಚನೆ ವಿಚಾರ ಈಗಾಗಲೇ ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಮಹದೇವಪ್ಪನವರು ಮಾತನಾಡಿದ್ದಾರೆ. ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಇದು ಅಂತ. ಸಂಪುಟ ಪುನರಚನೆ ಬಗ್ಗೆ ನಮ್ಗೇನೂ ಕೂಡ ಗೊತ್ತಿಲ್ಲ, ಅದು AICC ಅಧ್ಯಕ್ಷರು ಹಾಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತಹ ವಿಚಾರ. ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದೀವಿ ಅಂತ ಮಾತನಾಡ್ತಾರೆ. ಏನೂ ನಮ್ಗೆ ಗೊತ್ತಿಲ್ಲ, ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ಮೊನ್ನೆ ಕೂಡ CM ಜೊತೆ ಹೋಗಿದ್ರಲ್ಲ CM 40 ವರ್ಷದಿಂದ ಹೋಗೋದು ಬರೋದು ಇರೋದ್ರ ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 years. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಏನಿರುತ್ತೆ? ವಿಶೇಷ ಏನಿರೋದಿಲ್ಲ. AICC ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡರ್ಗಳನ್ನ. ಅದೇ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅಂದರೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ಏನೂ ನಮ್ಗೆ ಗೊತ್ತಿಲ್ಲ, ಅದು AICCಗೆ ಮತ್ತು